ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ನಿರ್ವಹಣೆ BV ಶ್ರೀಧರ್. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡದ ಬಿಕ್ಕಟ್ಟುಗಳು ಕುರಿತು ಮಾತನಾಡುತ್ತಾರೆ ರೂಪಾ ಹಾಸನ. ರೂಪಾ ಹಾಸನ ಮೂಲತಃ ಮೈಸೂರಿನವರು. ಮದ್ದೂರು ಹಾಗೂ ಅರಕಲಗೂಡಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಗೌರಿಬಿದನೂರಿನಲ್ಲಿ BCom ಪದವಿ ಪೂರೈಸಿದ್ದಾರೆ. ತಮ್ಮ ವಿಭಿನ್ನ ಆಸಕ್ತಿಗಳಿಂದಾಗಿ ಕಳೆದೆರಡೂವರೆ ದಶಕಗಳಿಂದ ಸೂಕ್ಷ್ಮ ಸಂವೇದನೆಯ ಕವಯಿತ್ರಿಯಾಗಿ, ಲೇಖಕಿಯಾಗಿ, ಚಿಂತಕಿ ಹಾಗೂ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕವಿಯಾಗಿ, ಶಿಕ್ಷಣ ಮತ್ತು ಪರಿಸರ ಕಾರ್ಯಕರ್ತೆಯಾಗಿ, ಮಕ್ಕಳು ಮಹಿಳೆಯರ ಬಿಡುಗಡೆಯ ದಾರಿಗಳನ್ನು ಹುಡುಕುತ್ತಾ ಲೇಖಕಿಯಾಗಿ ಇವರ ಕೊಡುಗೆ ಎಷ್ಟಿದೆಯೋ ಪರಿಹಾರಕ್ಕಾಗಿ ಹೊಳೆಯಿಸುತ್ತಾ ಸಮಾಜದ ಸಂಕಷ್ಟಗಳಿಗೆ ಬಹು ಆಯಾಮಗಳಲ್ಲಿ ಪರಿಹಾರ ನೀಡುವ ಕೊಡುಗೆ ಅಷ್ಟೇ ಮಹತ್ವದ್ದಾಗಿದೆ. ತಮ್ಮ ಪ್ರೇರಣಾ ವಿಕಾಸ ವೇದಿಕೆಯ ಮೂಲಕ ನಿರ್ಲಕ್ಷಿತರ ಬದುಕು ಹಸನಾಗಿಸುವ ಹಲವು ಹೊಸ ಪ್ರಯೋಗಗಳಿಗೆ ಇಂಬು ಕೊಟ್ಟು ದುಡಿಯುತ್ತಿದ್ದಾರೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅನೇಕ ಸಮಿತಿ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ರಾಜ್ಯ ಲೈಂಗಿಕ ಕಾರ್ಯಕರ್ತೆಯರ ಅಧ್ಯಯನ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಾವ್ಯ ಹಾಗೂ ಅಂಕಣ ಸಂಕಲನಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದೀಗ ಕನ್ನಡ ಭಾಷೆಯ ಬಿಕ್ಕಟ್ಟುಗಳ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ರೂಪಾ ಹಾಸನ. ನವೆಂಬರ್ ಬಂತು ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಸಡಗರ ರಾಜ್ಯವನ್ನ ಆವರಿಸ್ಬಿಡುತ್ತೆ. ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ದೇಶ ಗಣರಾಜ್ಯವಾದ ಮೇಲೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಕನ್ನಡ ಭಾಷೆಯನ್ನ ಮಾತಾಡೋ ದಕ್ಷಿಣ ಭಾರತದ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1 ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ಹೀಗಾಗಿ ಇದನ್ನ ನಾಡು ಉದಯಿಸಿದ ಹಬ್ಬ, ನಾಡ ಹಬ್ಬ ಅಂತಾನೆ ಆಚರಿಸಲಾಗತ್ತೆ. ಆದರೆ ಮೈಸೂರು ರಾಜ್ಯ ಅನ್ನೋ ಹೆಸರು ಇಡಿಯಾಗಿ ರಾಜ್ಯದ ಎಲ್ಲ ಭಾಗವನ್ನ ಸಮರ್ಪಕವಾಗಿ ಪ್ರತಿನಿಧಿಸೋದಿಲ್ಲ ಅನ್ನೋಂಥ ಗೊಂದಲ ಜನರಲ್ಲಿ ಪ್ರಾರಂಭ ಆಯಿತು. ಆಗ ಮತ್ತೆ ಚಿಂತನ ಮಂಥನಗಳು ನಡೆದು 1973 ನವೆಂಬರ್ 1 ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಆಗಲೇ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವಂತಹ ಕವಿವಾಣಿ ಮೊಳಗಿದ್ದು. ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಮಾತ್ರ ಆದರೂ ನವೆಂಬರ್ ಇಡೀ ತಿಂಗಳು ಇದರ ಆಚರಣೆಯನ್ನ ವಿಜೃಂಭಣೆಯಿಂದ ಮಾಡ್ತಾ ಬರಲಾಗ್ತಿದೆ. ಇದ್ರ ಜೊತೆಗೆ ಕಳೆದ ನವೆಂಬರ್ಗೆ ಕರ್ನಾಟಕ ಅಂತ ಮರುನಾಮಕರಣಗೊಂಡ 50ನೇ ವರ್ಷಾಚರಣೆಯ ಸಂಭ್ರಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಳ್ಳಲಾಗಿದೆ. ಅವತ್ತಿನಿಂದ ವರ್ಷವಿಡೀ ಸುವರ್ಣ ಮಹೋತ್ಸವ ಸಂಭ್ರಮವನ್ನ ಸರ್ಕಾರದಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ನಡೆಸ್ತಾ ಬರಲಾಗಿದೆ. ಕನ್ನಡ ಭಾಷೆಯನ್ನ ಆಧರಿಸಿನೇ ನಮ್ಮ ರಾಜ್ಯ ರೂಪುಗೊಂಡಿರೋದ್ರಿಂದ ಭಾಷೆ ಹಾಗೂ ನಾಡಿಗೆ ಅವಿನಾಭಾವ ಸಂಬಂಧ ತನ್ನಷ್ಟಕ್ಕೆ ಒಡಮೂಡಿದೆ. ಕನ್ನಡ ಭಾಷೆನೇ ಕಂಪು ಅನ್ನೋ ಔನ್ನತ್ಯದಲ್ಲಿ ಈ ಭಾಷೆಯ ಸಮೃದ್ಧಿ ಅಡಗಿದೆ. ಕನ್ನಡ ಭಾಷೆಗೆ 2000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಹೀಗಾಗಿ ಇದು ಅತ್ಯಂತ ಶ್ರೀಮಂತ ಭಾಷೆಯಾಗಿ ರೂಪುಗೊಂಡಿದೆ. ಪ್ರತಿಯೊಬ್ಬ ಕನ್ನಡಿಗನೂ ಉತ್ಕಟ ಕನ್ನಡ ಪ್ರೇಮಿನೇ ಆಗಿರಬೇಕು ಅಂತ ರಸಋಷಿ ಕುವೆಂಪು ಅವರು ಆಶಿಸಿದ್ದಾರೆ. ಹೀಗೆಂದೇ ಅವರು ಕನ್ನಡಯನೆ ಕುಣಿದಾಡುವುದೆನ್ನೆದೆ, ಕನ್ನಡಯನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು ಅಂತ ತೀವ್ರವಾಗಿ ಹಾಡಿದ್ದಾರೆ. ಈ ಕವಿತೆ ಕುವೆಂಪು ಅವರಿಗೆ ಕನ್ನಡದ ಮೇಲಿರುವ ಪ್ರೀತಿಯನ್ನಷ್ಟೇ ಎತ್ತಿಹಿಡ್ದಿಲ್ಲ, ಅದು ಕನ್ನಡಿಗರೆಲ್ಲರೂ ಕನ್ನಡವನ್ನ ಯಾಕೆ ಪ್ರೀತಿಸಬೇಕು ಅನ್ನೋದಕ್ಕೆ ನುಡಿತೋರಣ ಆಗಿದೆ. ಅವರಂತೆಯೇ ಇನ್ನೂ ಅನೇಕ ಧೀಮಂತ ಮಹತ್ವದ ಕವಿಗಳು, ವಿದ್ವಾಂಸರು, ಸಾಹಿತಿಗಳು ಕನ್ನಡದ ಪರಂಪರೆಯಲ್ಲಿ ಆಗೋಗಿದ್ದಾರೆ ಹಾಗೂ ಇವತ್ತಿಗೂ ಇಂತಹ ಧೀಮಂತರು ಇದ್ದಾರೆ ಅನ್ನೋದೇ ಕನ್ನಡದ ಹೆಮ್ಮೆ. ಕನ್ನಡ ಅನ್ನೋದು ಕೇವಲ ಭಾಷೆ ಅಷ್ಟೇ ಅಲ್ಲ, ಅದು ಈ ನಾಡಿನ ಪರಂಪರೆ, ಪರಿಸರ, ಇತಿಹಾಸ, ಜನಜೀವನ, ಸಾಹಿತ್ಯ, ಕಲೆ, ಶಿಕ್ಷಣ, ಸಂಸ್ಕೃತಿ, ಭವಿಷ್ಯ ಹೀಗೆ
ಎಲ್ಲದರ ಬೆಳಕು. ಎಲ್ಲಕ್ಕೂ ಭಾಷೆನೇ ಪ್ರಮುಖ ಅಡಿಪಾಯ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಹಾಗೆ ಕರ್ನಾಟಕ ಅನ್ನೋದು ಅಲ್ಲಿನ ನೆಲ, ಜಲ, ಕಾಡು, ಖನಿಜ, ಗಾಳಿ, ಮಣ್ಣು, ಭಾಷೆ, ಜನ ಈ ಎಲ್ಲವುಗಳ ಸಮ್ಮಿಳಿತಗೊಂಡ ಮೂರ್ತ ರೂಪದ ನಾಡು. ಹೀಗಾಗಿ ನಾಡು ಮತ್ತೆ ಭಾಷೆ ಒಂದಕ್ಕೊಂದು ಬೇರ್ಪಡದ ಹಾಗೆ ಮಿಳಿತಗೊಂಡಿವೆ. ಶಿಷ್ಟ ಸಾಹಿತ್ಯ ರಚನೆಯಾಗೋ ಎಷ್ಟೋ ಕಾಲದ ಮೊದಲಿಂದಲೂ ಜನಪದ ಹಾಗೂ ತತ್ವಪದಗಳು ಮೌಖಿಕವಾಗಿ ಭಾರತೀಯ ಸಾಹಿತ್ಯದ ಒಂದು ವಿಶಿಷ್ಟ ಅಂಗವಾಗಿ ಪರಿಗಣಿಸಲ್ಪಟ್ಟಿದೆ. ಜನಪದ ಸಾಹಿತ್ಯ ಕನ್ನಡ ಭಾಷೆಗೆ ಅಗಣಿತ ಕೊಡುಗೆಯನ್ನು ಸಹ ನೀಡಿದೆ. ಮುಂದೆ ವಚನ ಸಾಹಿತ್ಯ, ದಾಸ ಸಾಹಿತ್ಯಗಳು ಈ ಪರಂಪರೆಯ ಮುಂದುವರಿಕೆಯಾಗಿ ಬೆಸೆಯಲ್ಪಟ್ಟಿದೆ. ಹಳ್ಳಿಗಳಲ್ಲಿನ ಜನರ ಸಾಂಸ್ಕೃತಿಕ ಜೀವನ, ನಾಡಿನ ಪರಂಪರೆ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಕನ್ನಡ ಪದಗಳಲ್ಲಿ ಪೋಣಿಸಿ ಬಾಯಿಂದ ಬಾಯಿಗೆ ಅದನ್ನು ತಲುಪಿಸ್ತಾ ಹಾಡ್ಕೊಂಡು ಬರಲಾದ ಕನ್ನಡದ ಜನಪದ ಹಾಡುಗಳು, ವಚನ, ಕಾವ್ಯ, ಪುರಾಣಗಳು ಜನಜನಿತ ಆಗಿವೆ. ಇವೆಲ್ಲವೂ ಹಲವು ಆಯಾಮಗಳಲ್ಲಿ ನಮ್ಮ ನಾಡಿನ ಮಾತೃಭಾಷೆಯನ್ನು ಶ್ರೀಮಂತಗೊಳಿಸ್ತಾ ಬಂದಿವೆ. ಹಾಗೆ ಕರ್ನಾಟಕದಲ್ಲೇ ಹಲವು ಪ್ರಾಂತ್ಯ, ಪ್ರದೇಶ, ಜನಾಂಗಕ್ಕೆ ಸೇರಿದಂತೆ ಪ್ರತ್ಯೇಕ ಮಾತೃಭಾಷೆಗಳೂ ಇದ್ರೂ ಬಹುಸಂಖ್ಯಾತರು ಬಳಸುವಂತಹ ಭಾಷೆಯಾದ್ರಿಂದ ಕನ್ನಡ ನಾಡು ಅಂಗೀಕರಿಸಲ್ಪಟ್ಟ ರಾಜ್ಯ ಭಾಷೆ ಕನ್ನಡ ಮಾತ್ರ. ಹೀಗೆಂದೇನೆ ಅದನ್ನು ಸಮರ್ಪಕವಾಗಿ ಕಲಿಯುವಂತಹ, ಬಳಸುವಂತಹ, ಬೆಳೆಸುವಂತಹ ಇಚ್ಛಾಶಕ್ತಿ ಕನ್ನಡಿಗರಾದ ನಮಗೆ ಇರಬೇಕು. ಭಾಷೆ ಎನ್ನೋದು ಬದುಕಿಗೆ ಪೂರಕ ಮತ್ತು ಪ್ರೇರಕ. ಭಾಷೆ ಯಾವತ್ತೂ ನಮ್ಮ ಬುದ್ಧಿಶಕ್ತಿ ಮತ್ತೆ ವಿವೇಕವನ್ನು ವಿಸ್ತರಿಸ್ತಾ ಬಂದಿದೆ. ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗ್ತಿದೆ. ಅದಕ್ಕೆ ತಕ್ಕಂತೆ ಕನ್ನಡ ಕೂಡ ಕಾಲಕಾಲಕ್ಕೆ ಹಲವು ಸಾಧ್ಯತೆಗಳಿಗೆ ತೆರೆದುಕೊಂಡಿದೆ. ಆಧುನಿಕ ಜಗತ್ತಿನ ಸವಾಲಿಗೆ ತಕ್ಕಂತೆ ಕನ್ನಡ ತನ್ನನ್ನು ಬದಲಾಯಿಸಿಕೊಂಡಿದೆ, ಒಗ್ಗಿಸ್ಕೊಂಡಿದೆ. ಕನ್ನಡಕ್ಕೆ ಹಲವು ಭಾಷೆಗಳಿಂದ ಹೊಸ ಶಬ್ದಗಳ ಸೇರ್ಪಡೆಯಾಗಿದೆ. ಮೊಬೈಲ್, ಕಂಪ್ಯೂಟರ್, ಅಂತರ್ಜಾಲ ಯುಗದಲ್ಲಿ ಕನ್ನಡದ ಸವಾಲುಗಳು ಹಲವಾರಿವೆ. ಅದನ್ನು ಎದುರಿಸಕ್ಕೆ ಯೂನಿಕೋಡ್ ಬಳಕೆ, ಕನ್ನಡ ತಂತ್ರಾಂಶಗಳ ಆವಿಷ್ಕಾರ, ಆಂಡ್ರಾಯ್ಡ್, ವಿಂಡೋಸ್, ಆಪಲ್ ಇವೆಲ್ಲ ಸೇರಿದ ಹಾಗೆ ಖ್ಯಾತ ಮೊಬೈಲ್ ಆಪರೇಟಿಂಗ್ ವ್ಯವಸ್ಥೆಗಳಲ್ಲಿ ಕನ್ನಡ ಅಳವಡಿಕೆ ಸಾಧ್ಯ ಆಗಿದೆ. ಹಾಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಕನ್ನಡ ಭಾಷೆ 500 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸವನ್ನು ಹೊಂದಿದೆ. ಇಷ್ಟೆಲ್ಲ ಕನ್ನಡ ಭಾಷೆನಲ್ಲಿ ಉನ್ನತ ಪ್ರಾಚೀನ ಇತಿಹಾಸವನ್ನು ಹೊಂದಿದ ನಮ್ಮ ರಾಜ್ಯ ಇವತ್ತು ಕನ್ನಡದಲ್ಲೇನೇ ಶಿಕ್ಷಣ ಕೊಡಬೇಕು, ಕನ್ನಡದಲ್ಲೇನೇ ಆಡಳಿತ ನಡೆಸಬೇಕು, ಕನ್ನಡದಲ್ಲೇನೇ ವ್ಯವಹರಿಸಬೇಕು ಅನ್ನುವಂತಹ ಏಕೀಕರಣದ ಮೂಲ ಆಶಯದಿಂದ ದೂರ ಆಗ್ತಾ ಇರೋದು ಆತಂಕಕಾರಿಯಾದಂಥ ವಿಚಾರ ಆಗಿದೆ. ಕರ್ನಾಟಕ ಏಕೀಕರಣಗೊಂಡು 67-68 ವರ್ಷಗಳ ನಂತರ ಇವತ್ತು ಕನ್ನಡದ ಏಳಿಗೆ ಮತ್ತು ಉಳಿವಿಗಾಗಿ ಹೋರಾಟ ಮಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣವಾಗಿರೋದು ದುರದೃಷ್ಟಕರ. ಆಂಗ್ಲ ಭಾಷಾ ಕವಿ ಕೀಟ್ಸ್ ಭಾಷೆಯ ನಾಶ ಅಂದರೆ ಅದು ಸಂಸ್ಕೃತಿಯ ನಾಶ ಅಂತ ಅಂದಿದ್ದಾನೆ. ಇವತ್ತು ಕನ್ನಡ ಭಾಷೆ ವಿನಾಶದ ಕಡೆಗೆ ಸಾಗ್ತಿದೆ ಅಂದರೆ ಅದು ಕೇವಲ ಅಕ್ಷರಗಳ ನಾಶ, ಸಾಹಿತ್ಯ ನಾಶ ಅಂತ ಅರ್ಥ ಅಲ್ಲ. ಅದು ಸಂಸ್ಕೃತಿಯ ನಾಶಕ್ಕೆ ಮುನ್ನುಡಿ. ಇದ್ರ ಜೊತೆಗೆ ಕನ್ನಡದ ಪರಿಸರ, ಆಚಾರ, ವಿಚಾರ, ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ನಾಶದೆಡೆಗಿನ ದಾರಿ ಅಂತಾನೆ ಪರಿಗಣಿಸಬೇಕು. ಒಟ್ಟಾರೆಯಾಗಿ ಒಂದು ಜೀವಂತ ನಾಗರಿಕತೆಯ ನಾಶದ ಹಾದಿ ಇದು ಅಂತಾನೆ ಭಾವಿಸಬೇಕು. ಹೀಗೆಂದೇ ಯಾವುದೇ ರಾಜ್ಯದ ಭಾಷೆ ಅವನತಿ ಕಡೆಗೆ ಹೋಗ್ತಾ ಇದೆ ಅಂದರೆ ಇಡೀ ರಾಜ್ಯನೇ ಅವನತಿಯ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ. ಕುವೆಂಪು ಅವರು ಸುಮಾರು 4-5 ದಶಕಗಳ ಹಿಂದೆನೇ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ, ಹೊರನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ, ರಾಜನುಡಿ ಎಂದೊಂದು, ರಾಷ್ಟ್ರನುಡಿ ಎಂದೊಂದು, ದೇವನುಡಿ ಎಂದೊಂದು ಹತ್ತಿ ಜಗ್ಗಿ, ನಿರಿನಿಟಿಲು ನಿಟಿಲೆಂದು ಮಂದಿ ಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ, ಕೂಗಿಕೊಳ್ಳಲು ಕೂಡಾ ಬಲವಿಲ್ಲ ಮಕ್ಕಳೇ ಬಾಯ್ಮುಚ್ಚಿ ಹಿಡಿದಿಹರು ಕೆಲರು ನುಗ್ಗಿ ಅಂತ ತೀವ್ರ ನೋವಿನಿಂದ ಬರೆದಿದ್ದಾರೆ. ಅಂದರೆ ಇಂದಿನ ಸ್ಥಿತಿ ಹೇಗೆ ವಿಪರೀತಕ್ಕೆ ಹೋಗಿದೆ ಅಂತ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಭಾರತದ ಸಂವಿಧಾನದಿಂದ ಅಂಗೀಕರಿಸಲ್ಪಟ್ಟ 22 ದೇಶೀ ಭಾಷೆಗಳು ಹಾಗೂ ದೇಶದಾದ್ಯಂತ ಇರುವಂತಹ ಅನೇಕಾನೇಕ ಅಲ್ಪಸಂಖ್ಯಾತ ಭಾಷೆಗಳು ಸಹ 2014ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ
ಭಾಷಾ ಮಾಧ್ಯಮ ಕುರಿತ ಅಂತಿಮ ತೀರ್ಪಿನಿಂದಾಗಿ ಧ್ವನಿಯನ್ನೇ ಕಳೆದುಕೊಂಡು ಮೂಕವಾದಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಆದರೆ ಜಗತ್ತಿನ ಹೆಚ್ಚಿನ ಹಲವು ದೇಶಗಳಲ್ಲಿ ಇವತ್ತಿಗೂ ಆಯಾ ದೇಶಗಳ ಮಾತೃಭಾಷೆನಲ್ಲಿನೇ ಮೂಲ ಶಿಕ್ಷಣ ಮಾತ್ರವಲ್ಲ, ಉನ್ನತ ಶಿಕ್ಷಣವನ್ನು ಕೂಡ ನೀಡಲಾಗ್ತಿದೆ. ಅಲ್ಲೆಲ್ಲ ಇಂಗ್ಲಿಷ್ನ ಒಂದು ಭಾಷೆಯಾಗಿ ಮಾತ್ರ ಕಲಿಸಲಾಗ್ತಿದೆ. ಪ್ರತಿ ಮಗುವಿಗೂ ಅದರ ಮಾತೃಭಾಷೆನಲ್ಲಿನೇ ಕಲಿಸ್ಬೇಕೆನ್ನೋದು ಅದರ ಹಕ್ಕೂ ಹೌದು, ಹಾಗೆ ನಾಗರಿಕ ಕರ್ತವ್ಯನೂ ಹೌದು. ಮಕ್ಕಳಲ್ಲಿ ಚಿಂತನಶೀಲತೆ ಬೆಳೆಯೋದಕ್ಕೆ, ಅದು ಯಾವುದೇ ವಿಷಯವನ್ನ ಸಮರ್ಪಕವಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತೃಭಾಷಾ ಶಿಕ್ಷಣ ಅತ್ಯಂತ ಅವಶ್ಯಕವಾದುದು ಅಂತ ಎಲ್ಲ ದೇಶದ ಶಿಕ್ಷಣ ತಜ್ಞರು, ಮನೋವಿಜ್ಞಾನಿಗಳು, ಸಮಾಜ ವಿಜ್ಞಾನಿಗಳು ಸಾಕ್ಷ್ಯಾಧಾರ ಸಮೇತವಾಗಿ ಸಾಬೀತುಪಡಿಸಿದ್ದಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕನ್ನಡವನ್ನೂ ಒಳಗೊಂಡು ದೇಶದ ಎಲ್ಲ ದೇಶೀ ಭಾಷೆಗಳನ್ನು ನುಂಗಿ ಹಾಕಿ ಭಾರತ ಇವತ್ತು ಇಂಗ್ಲಿಷ್ ಏಕಸ್ವಾಮ್ಯಕ್ಕೆ ಒಳಪಡ್ತಿದೆ ಅಂದರೆ ವಿಪರ್ಯಾಸ ಅಲ್ವೇ? ಜೊತೆಗೆ ಕನ್ನಡವನ್ನ ಸ್ನಾತಕೋತ್ತರವಾಗಿ ಹಾಗೂ ಸಂಶೋಧನೆಗಾಗಿ ಕಲಿಯುವವರ ಸಂಖ್ಯೆ ಬಗ್ಗೆ ಹೇಳಲೇಬೇಕಿಲ್ಲ. ಅನೇಕ ಕಾಲೇಜುಗಳಲ್ಲಿ ಕನ್ನಡ ವಿಭಾಗಕ್ಕೆ ವಿದ್ಯಾರ್ಥಿಗಳಿಲ್ಲದೆ ಮುಚ್ಚಲಾಗ್ತಿದೆ. ವೃತ್ತಿಪರ ಶಿಕ್ಷಣ ಪಡೆಯುವವರಿಗೆ ಭಾಷೆಯನ್ನ ಕಡ್ಡಾಯವಾಗಿ ಕಲೀಲೇಬೇಕು, ಉತ್ತೀರ್ಣವಾಗಲೇಬೇಕು ಅನ್ನುವಂತಹ ಒತ್ತಡಗಳಿಲ್ಲ. ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ಕಾನೂನು ತಂದು ಬಲವಂತವಾಗಿ ಹೇರ್ಬೋದು. ಆದರೆ ಅಲ್ಲಿ ಸಹಜ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯವಿಲ್ಲ, ಮೂಲ ಬದಲಾವಣೆ ಸಾಧ್ಯವಿಲ್ಲ ಅಲ್ವೇ? ಇದರಿಂದ ಕನ್ನಡ ಭಾಷೆಗೆ ಮಾತ್ರ ಕುತ್ತಲ್ಲ, ಸಾಂವಿಧಾನಿಕವಾಗಿ ಅಂಗೀಕರಿಸಲ್ಪಟ್ಟ ದೇಶದ ಎಲ್ಲ ರಾಜ್ಯ ಭಾಷೆಗಳು, ದೇಶೀ ಭಾಷೆಗಳು ಅಳಿವಿನಂಚನ ತಲುಪ್ತಿವೆ ಅನ್ನೋದನ್ನ ನಾವು ಮನಗಾಣಬೇಕಿದೆ. ಕನಿಷ್ಠ ಪ್ರಾಥಮಿಕ ಹಂತದವರೆಗಾದರೂ ಶಿಕ್ಷಣದಲ್ಲಿ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯ ಮಾಧ್ಯಮ ಕಡ್ಡಾಯವಾಗಬೇಕು ಅಂತ ನ್ಯಾಯಾಲಯದಲ್ಲಿ ಹೋರಾಟ ನಡೆಸಿ ಮೊದಲಿಗೆ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದು ಕರ್ನಾಟಕ ರಾಜ್ಯ ಮಾತ್ರ. ಆದರೆ ಕೊನೆಗೆ ಶಿಕ್ಷಣದ ಮಾಧ್ಯಮದ ಆಯ್ಕೆ ಮಗುವಿನ ಪೋಷಕರದ್ದು ಅನ್ನೋ ತೀರ್ಪು ನೀಡುವಂಥ ಮೂಲಕ ನ್ಯಾಯಸ್ಥಾನನೇ ತನ್ನ ದೇಶದ ಮಾತೃಭಾಷೆಗಳ ಉಳಿವಿಗೆ ವಿರುದ್ಧವಾಗಿ ನಿಂತಿದ್ದು ಚರಿತ್ರೆಯಲ್ಲಿ ದಾಖಲಾಗುವಂತಹ ನೋವಿನ ಅಂಶ. ಇದರಿಂದ ಮೂಲಭೂತ ಶಿಕ್ಷಣವನ್ನಾದರೂ ತನ್ನ ಮಾತೃಭಾಷೆನಲ್ಲಿ ಕಲಿಯುವಂತಹ ಸಾಧ್ಯತೆಯನ್ನ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊದಲೇ ದಶಕಗಳಿಂದ ಇಂಗ್ಲಿಷ್ ವ್ಯಾಮೋಹದಿಂದಾಗಿ ತಮ್ಮ ಮಕ್ಕಳಿಗೆ ಪೋಷಕರು ಕನ್ನಡದಲ್ಲಿ ಶಿಕ್ಷಣ ಕೊಡಿಸುವ ಪ್ರಮಾಣ ಕಡಿಮೆ ಆಗ್ತಾ ಕನ್ನಡ ಸರ್ಕಾರಿ ಶಾಲೆಗಳು ನೂರಾರು ಸಂಖ್ಯೆನಲ್ಲಿ ಮುಚ್ಚಲ್ಪಡ್ತಾ ಬಂದಿದ್ವು. ಅದಕ್ಕೆ ಪರ್ಯಾಯವಾಗಿ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಎಲ್ಲೆಡೆ ವ್ಯಾಪಕವಾಗಿ ತಲೆ ಎತ್ತುತ್ತಾ ಬಂದ್ವು. ಈ ರೀತಿಯ ನ್ಯಾಯಾಲಯದ ವ್ಯತಿರಿಕ್ತ ತೀರ್ಪಿನಿಂದಾಗಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಬಂದು ಕನ್ನಡ ಕಲಿಕೆಯ ದಾರಿಗಳೇ ಈಗ ಶಾಶ್ವತವಾಗಿ ಮುಚ್ಚಲ್ಪಡ್ತಾ ಬಂದಿದೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲೇ ಇಂಗ್ಲಿಷ್ ಮಾಧ್ಯಮದ ಕಲಿಕೆಯನ್ನ ಪ್ರಾರಂಭಿಸಿರೋದ್ರಿಂದ ಶಿಕ್ಷಣ ಮಾಧ್ಯಮವಾಗಿ ಕನ್ನಡ ಕಲಿಸುವ ಸಾಧ್ಯತೆಗಳು ಕೊನೆಯ ಉಸಿರು ಬಿಡುವಂತ ಹಂತಕ್ಕೆ ಬಂದು ನಿಂತುಬಿಟ್ಟಿರೋದು ಅತ್ಯಂತ ನೋವಿನ ಸಂಗತಿ. ಹೀಗಾಗಿ ಶಿಕ್ಷಣದಲ್ಲೇ ಕನ್ನಡ ಉಳಿಲಿಲ್ಲ ಅಂದ್ರೆ ಮುಂದೆ ನಾಡಿನಲ್ಲಿ ಭಾಷೆಗೆ ಉಳಿವಿದೆಯೇ ಅನ್ನೋ ಪ್ರಶ್ನೆ ಕಾಡದೇ ಇರೋದಿಲ್ಲ. ಇದ್ರ ಜೊತೆಗೆ ಜಾಗತೀಕರಣದ ಭಾಗವಾಗಿರುವಂತಹ ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿ ಜನರ ಬದುಕನ್ನೇ ಬದಲಾಯಿಸಲಾರಂಭಿಸಿದೆ. ಖಾಸಗೀಕರಣ, ಬಂಡವಾಳಶಾಹಿ ಆಡಳಿತ ವ್ಯಾಪಕವಾಗಿ ಜಗತ್ತನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಿದೆ. ಹೀಗಾಗಿ ಆಂಗ್ಲ ಭಾಷೆಯ ಪಾರಮ್ಯದಿಂದಾಗಿ ದೇಶದ ಹಲವು ಮಾತೃಭಾಷೆಗಳು ಇವತ್ತು ಅವನತಿ ಕಡೆಗೆ ಸಾಗ್ತಾ ಇದ್ದಾವೆ. ಇದರಿಂದ ನಮ್ಮ ಸಂಸ್ಕೃತಿಯ ಬೇರುಗಳಾದ ಭಾಷೆಯನ್ನ ಉಳಿಸ್ಕೊಂಡು ಆಧುನಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಿದೆಯೇ ಅಂತ ಮೊದಲು ಯೋಚಿಸಬೇಕಾಗಿದೆ. ನಮ್ಮ ಬದುಕು ಸುಧಾರಣೆಯಾಗಲಿಕ್ಕೆ ಭಾಷಾಭಿವೃದ್ಧಿಯೊಂದೇ ಸುಲಭದ ದಾರಿಯಾಗಿದೆ ಅನ್ನೋದನ್ನ ನಾವೆಲ್ಲರೂ ಈಗಲಾದರೂ ಮನಗಾಣಬೇಕಾಗಿದೆ. ಇದಕ್ಕಾಗಿ ಕನ್ನಡವನ್ನ ಉಳಿಸೋದು ಮತ್ತು ಅಭಿವೃದ್ಧಿಪಡಿಸೋದು ನಮ್ಮೆಲ್ಲರ ಹೊಣೆಗಾರಿಕೆ ಅನ್ನೋ ಅರಿವು ನಮ್ಮಲ್ಲಿ ಮೊದಲು ಮೂಡಬೇಕಿದೆ. ಇತರ ಭಾಷೆಗಳಿಗೆ ಬೆಂಬಲ ನೀಡೋದು ತಪ್ಪಲ್ಲ, ಆದರೆ ಕನ್ನಡಕ್ಕೆ ಪ್ರಥಮ ಆದ್ಯತೆಯಾಗಿ ಅದನ್ನ ಕಲಿಯೋದು, ಪ್ರೀತಿ ಮತ್ತು ಗೌರವವನ್ನ ನೀಡೋದು ಮುಖ್ಯವಾಗಿದೆ. ಕನ್ನಡವನ್ನ ಮುಂದಿನ ತಲೆಮಾರಿಗೆ
ಶ್ರೇಷ್ಠವಾದ ರೀತಿನಲ್ಲಿ ನಮ್ಮ ಹಿರಿಯರು ನಮಗೆ ಹೇಗೆ ನೀಡಿದ್ರೋ ಹಾಗೆ ನಾವು ನೀಡೋದು ತುಂಬ ಮುಖ್ಯ. ಇದಕ್ಕೆ ಮೊದಲು ಶಿಕ್ಷಣ ಮಾಧ್ಯಮವಾಗಿ ಕನ್ನಡವನ್ನು ಅಳವಡಿಸೋ ಸಾಧ್ಯತೆ ಕಡೆಗೆ ಗಮನ ಹರಿಸಬೇಕು. ಅದಕ್ಕಾಗಿ ತುರ್ತಾಗಿ ಸಂವಿಧಾನ ತಿದ್ದುಪಡಿಗಾಗಿ, ಶಿಕ್ಷಣ ಹಕ್ಕು ಕಾಯ್ದೆ ತಿದ್ದುಪಡಿಗಾಗಿ, ಸಮಾನ ಶಿಕ್ಷಣಕ್ಕಾಗಿ ಹಾಗೂ ಶಿಕ್ಷಣ ರಾಷ್ಟ್ರೀಕರಣಕ್ಕಾಗಿ ಹೋರಾಟಗಳನ್ನು ರಾಜ್ಯಾದ್ಯಂತ ರೂಪಿಸಬೇಕಿದೆ. ತನ್ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಶತಾಯ ಗತಾಯ ಎಲ್ಲ ಮಕ್ಕಳಿಗೂ ಭೇದವಿಲ್ಲದೆ ಪ್ರಾಥಮಿಕ ಹಂತದಲ್ಲಾದರೂ ಮಾತೃಭಾಷಾ ಮಾಧ್ಯಮದ ಸಮಾನ ಶಿಕ್ಷಣವನ್ನು ಎಲ್ಲರಿಗೂ ನೀಡುವಂತೆ ಮಾಡೋದೇ ನಮ್ಮ ತುರ್ತು ಆದ್ಯತೆಯಾಗಬೇಕಿದೆ. ಇವತ್ತು ಉದ್ಯೋಗ ಗಳಿಸೋದಕ್ಕೆ ಆಂಗ್ಲ ಭಾಷೆ ಅನಿವಾರ್ಯ ಅಂತ ಹೇಳಲಾಗ್ತಿದೆ. ಆದರೆ ಕನ್ನಡವನ್ನ ಅನ್ನದ ಭಾಷೆಯಾಗಿ ಮಾಡೋದು ಹೇಗೆ ಅಂತ ನಮ್ಮ ಸರ್ಕಾರಗಳು ಯೋಚಿಸ್ತಿಲ್ಲ. ಇದಕ್ಕಾಗಿ ತುರ್ತಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿದವ್ರಿಗಾಗಿ ಎಲ್ಲ ಕ್ಷೇತ್ರದಲ್ಲೂ ಉದ್ಯೋಗ ಮೀಸಲಾತಿಯನ್ನ ಖಾತ್ರಿಗೊಳಿಸಬೇಕು. ಹಾಗೆ ಬಹುತ್ವ ಭಾರತದಲ್ಲಿ ವೈವಿಧ್ಯತೆನೇ ಉಸಿರಾಗಿರುವ ದೇಶದ ಜನರಿಗೆ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಅನಾದಿಯಿಂದ ಅಸತ್ಯವನ್ನ ಹೇಳ್ತಾ ಬರಲಾಗ್ತಿದೆ. ದೇಶದ ಹಿಂದಿ ಭಾಷಿಕರಲ್ಲದವರ ಮೇಲೂ ಹಿಂದಿಯನ್ನ ಹೇರೋದು ಅಕ್ಷಮ್ಯವಾಗಿದೆ. ಈ ಕುರಿತು ಕೇಂದ್ರ ಒಕ್ಕೂಟ ಸರ್ಕಾರ ಸ್ಪಷ್ಟ ನಿಲುವನ್ನ ತೆಗೆದುಕೊಂಡು ಪ್ರಾದೇಶಿಕ ಭಾಷೆಗಳ ಸ್ವಾಯತ್ತತೆ ಉಳಿಯೋ ಹಾಗೆ ನೋಡಿಕೊಳ್ಬೇಕಾದ ಜವಾಬ್ದಾರಿ ಅದರ ಮೇಲಿದೆ. ಹೀಗೆ ಇಂಗ್ಲಿಷ್ ಹಾಗೆ ಹಿಂದಿ ಇವೆಲ್ಲದರ ದಾಳಿಯಿಂದ ಹೆದರಿ ನಾವು ಕನ್ನಡವನ್ನ ನಿರ್ಲಕ್ಷಿಸಬೇಕಾಗಿಲ್ಲ. ಶತಾಯ ಗತಾಯ ನಾವು ಕನ್ನಡವನ್ನ ಉಳಿಸ್ಕೊಳ್ಬೇಕು. ಕನ್ನಡದೊಂದಿಗೆ ಲೋಕಜ್ಞಾನಕ್ಕಾಗಿ ಇತರೆ ಭಾಷೆಗಳನ್ನ ಕಲಿಬೇಕು. ಕನ್ನಡ ಭಾಷೆಯನ್ನ ಮಾತ್ರ ಕಲ್ತ್ರೆ ಸಾಕು, ಇತರೆ ಭಾಷೆಗಳನ್ನ ಕಲಿಯೋ ಅವಶ್ಯಕತೆ ಇಲ್ಲ ಅನ್ನೋ ಭಾಷಾ ದುರಭಿಮಾನದ ಧೋರಣೆ ಕೂಡ ಸರಿಯಾದದಲ್ಲ. ವಿವಿಧತೆಯಲ್ಲಿ ಏಕತೆಯನ್ನ ಸಾರೋ ನಾಡಿನಲ್ಲಿ ನಮ್ಮ ಮಾತೃಭಾಷೆಯ ಬಗ್ಗೆ ಅತಿಯಾದ ಅಭಿಮಾನ ತೋರಿಸೋದು, ಇತರ ಸೋದರ ಭಾಷೆಗಳ ವಿರುದ್ಧ ಸಮರ ಸಾರೋದು ಕೂಡ ತಪ್ಪಾಗತ್ತೆ. ನಮ್ಮ ಭಾಷೆಯ ಬಗ್ಗೆ ದುರಭಿಮಾನವಿರದ ಸ್ವಾಭಿಮಾನವನ್ನ, ಅಭಿಮಾನವನ್ನ ನಾವು ನಿಷ್ಪಕ್ಷಪಾತವಾಗಿ ಬೆಳೆಸ್ಕೊಳ್ಬೇಕು. ದುರ್ದೈವದ ಸಂಗತಿ ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಕಾಣೋದು ಕನ್ನಡದ ಬಗ್ಗೆ ಕನ್ನಡಿಗರಿಗೇ ಇರುವಂತಹ ನಿರಭಿಮಾನವನ್ನ ಮಾತ್ರ. ಹೀಗಾಗಿ ತುಂಬಾ ಮುಖ್ಯವಾಗಿ ಇವತ್ತು ಶಿಕ್ಷಣ ಮಾಧ್ಯಮವಾಗಿ ತರುವಂತಹ ಸಾಧ್ಯತೆಗಳ ಬಗ್ಗೆ ಯೋಚಿಸಬೇಕು. ಉದ್ಯೋಗದಲ್ಲಿ ಕನ್ನಡಿಗರಿಗೇ ಆದ್ಯತೆಯನ್ನು ಕೊಡೋದಕ್ಕೆ ಹೆಚ್ಚಿನ ಮಾನ್ಯತೆ ನೀಡಬೇಕು. ಖಾಸಗಿ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಅವಕಾಶಕ್ಕಾಗಿ ಮೀಸಲು ನೀತಿ ಜಾರಿಯಾಗಬೇಕು. ಹಾಗೆ ಸರ್ಕಾರದ ಎಲ್ಲ ಕಚೇರಿಗಳು, ಅಂಗಸಂಸ್ಥೆಗಳಲ್ಲಿ ಆಡಳಿತ ಹಾಗೂ ವ್ಯವಹಾರಕ್ಕೆ ಕನ್ನಡವನ್ನೇ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು. ಎಲ್ಲ ಸರ್ಕಾರಿ ಆದೇಶಗಳು, ನೀತಿ ನಿಯಮಗಳನ್ನ ಕನ್ನಡದಲ್ಲೇ ಜಾರಿಗೊಳಿಸಬೇಕು. ಕರ್ನಾಟಕದ ಎಲ್ಲ ಕಚೇರಿ, ಅಂಗಡಿ ಮುಂಗಟ್ಟು, ಸಾರ್ವಜನಿಕ ಸ್ಥಳಗಳು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಅಂಚೆ ಕಚೇರಿ, ಬ್ಯಾಂಕ್ ಮುಂತಾದವುಗಳೆಲ್ಲ ಕಡೆಗಳಲ್ಲಿ ವ್ಯಾವಹಾರಿಕವಾಗಿ ಕನ್ನಡವನ್ನ ಕಡ್ಡಾಯಗೊಳಿಸಬೇಕು. ಎಲ್ಲ ಕಡೆ ನಾಮಫಲಕಗಳು, ಜಾಹೀರಾತುಗಳು, ವಿವರಗಳೆಲ್ಲವೂ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಲೇಬೇಕು. ಇದ್ರ ಜೊತೆಗೆ ಅವಶ್ಯಕತೆ ಇರೋ ಕಡೆ ಬೇಕಾದ್ರೆ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಅಳವಡಿಸ್ಕೊಳ್ಬಹುದು. ಕೆಳಹಂತದ ನ್ಯಾಯಾಲಯಗಳಲ್ಲಿ ವಾದ ವಿವಾದಗಳು ಕನ್ನಡದಲ್ಲೇ ನಡಿಬೇಕು. ತೀರ್ಪು ಕೂಡ ಕನ್ನಡದಲ್ಲೇ ಘೋಷಿಸಬೇಕು. ಕನ್ನಡ ಅಂದ್ರೆ ಅದು ಹೊರಗಿನ ವ್ಯವಹಾರಕ್ಕಿರೋ ಒಂದು ಸಂಪರ್ಕ ಮಾಧ್ಯಮ ಅಲ್ಲ. ಅದು ಈ ನಾಡಿನ ಗಾಳಿ, ನೀರು, ಮಣ್ಣು, ಬೆಳಕು ಎಲ್ಲವೂ ಹೇಗೆ ಅತ್ಯಂತ ಸ್ವಾಭಾವಿಕವಾಗಿ ಹಾಗೆ ಸಹಜವಾಗಿ ಈ ಜನಜೀವನದ ಜೊತೆಗೆ ಬೆರೆತು ಹೋಗಿದೆಯೋ ಅಷ್ಟೇ ಸಹಜವಾದ ಮಿಳಿತವಾಗಿ ಇವೆಲ್ಲವನ್ನು ಒಳಗೊಳ್ಳುವಂತಾಗಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ಉಸಿರು ಹೇಗೆ ಕಣ್ಣಿಗೆ ಕಾಣದಿದ್ರೂ ಅಂತರ್ಗತವಾಗಿದ್ದು ನಮ್ಮನ್ನ ಬದುಕಿಸ್ತಿರುತ್ತೋ ಹಾಗೆ ನಮ್ಮೊಳಗೆ ಕನ್ನಡ ಇರಬೇಕು. ಆಗ ಮಾತ್ರ ಅದು ಕರ್ನಾಟಕ. ಇವೆಲ್ಲವೂ ಸಿದ್ಧಿಸಿದಾಗ ಮಾತ್ರ ಕರ್ನಾಟಕ, ಕನ್ನಡ ಉಳಿಯೋದಿಕ್ಕೆ ಸಾಧ್ಯ. ಅದೇ ರೀತಿ ಆಡು ಭಾಷೆಯಾಗಿ ಸಹ ಸ್ವಚ್ಛ ಕನ್ನಡವನ್ನ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ. ವೃತ್ತಿ ಶಿಕ್ಷಣದಲ್ಲಿ ಕನ್ನಡ ಕಲಿಕೆ ಮತ್ತೆ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಬೇಕು. ಸರ್ಕಾರಿ ಕನ್ನಡ ಶಾಲೆಗಳನ್ನ ಮತ್ತೆ ಪಠ್ಯವನ್ನ ಆಕರ್ಷಕಗೊಳಿಸಬೇಕು. ಹಳಗನ್ನಡದಿಂದ ಹಿಡಿದು ಇಂದಿನವರೆಗಿನ ಸಾಹಿತ್ಯವನ್ನ ಮುಂದಿನವರಿಗೆ, ಎಳೆಯರಿಗೆ ತಲುಪಿಸುವಂತಹ ನಿರಂತರ ತಳಮೂಲದ ಪ್ರಯತ್ನ ಆಗಬೇಕು. ವಿವಿಧ ಸಮೂಹ ಮಾಧ್ಯಮಗಳಲ್ಲಿ ದುಡಿತಿರುವವರಿಗೆ ಕನ್ನಡ ಸಂಸ್ಕೃತಿ ಶಿಬಿರಗಳನ್ನ ನಡೆಸೋ ಮೂಲಕ ಅವರಿಗೆ ಕನ್ನಡ ಭಾಷಾ ಚರಿತ್ರೆ,
ಕರ್ನಾಟಕ ಚರಿತ್ರೆಯನ್ನ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ತಿಳಿಸ್ಕೊಡೋ ಏರ್ಪಾಡಾಗಬೇಕು. ಆಧುನಿಕ ತಂತ್ರಜ್ಞಾನದಲ್ಲಿ ಕೂಡ ವಿವಿಧ ಹಂತದಲ್ಲಿ ಪ್ರಾಯೋಗಿಕವಾಗಿ ಕನ್ನಡ ಬಳಕೆಯ ಬಗ್ಗೆ ಪ್ರಯೋಗಗಳು ನಡೀಬೇಕು. ಹೀಗೆ ಕನ್ನಡದ ಉಳಿವಿಗಾಗಿ ಸಮಗ್ರವಾಗಿ ಎಲ್ಲ ರೀತಿಯಲ್ಲೂ ಚಿಂತಿಸಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಕರ್ತವ್ಯವನ್ನು ನಾವು ಮಾಡಬೇಕಿದೆ. ಸರ್ಕಾರ ಕೂಡ ಕನ್ನಡ ಉಳಿವಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಿಂದಿನಿಂದಲೂ ಘೋಷಿಸ್ತಾ ಬರ್ತಿದೆ. ಅಲ್ಲದೆ ಈಗ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ. ಸರ್ಕಾರದ ಜೊತೆಗೆ ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ವೈಭವದಿಂದ ಆಚರಿಸ್ತಾ ಕನ್ನಡಕ್ಕೆ ಸಾವಿಲ್ಲ ಅಂತ ಘೋಷಣೆಗಳನ್ನು ಕೂಗ್ತಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವರ್ಷವಿಡೀ ವಿಕೇಂದ್ರೀಕೃತವಾಗಿ ಹಾಗೂ ವರ್ಷಕ್ಕೊಮ್ಮೆ ಅಖಿಲ ಭಾರತ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬೃಹತ್ ಜಾತ್ರೆಯ ರೀತಿಯಲ್ಲಿ ಆಚರಿಸ್ತಾ ಬರಲಾಗ್ತಿದೆ. ಆದರೆ ಕನ್ನಡ ವಿನಾಶದ ಹಾದಿಯನ್ನು ಹಿಡಿದಿರೋ ಈ ಹೊತ್ತಲ್ಲಿ ಹೀಗೆ ಭಾಷೆ ಅಥವಾ ನಾಡಿನ ಹೆಸರಿನಲ್ಲಿ ವೈಭವಪೂರ್ಣ ಕಾರ್ಯಕ್ರಮಗಳು ಮಾತ್ರ ಆದರೆ ಸಾಕೆ? ಕೇವಲ ಕನ್ನಡ ರಾಜ್ಯೋತ್ಸವದ ದಿನ ನಾಡು ನುಡಿಯ ಕುರಿತು ವಿಜೃಂಭಿಸಿ ಮಾತಾಡಿದ ಮಾತ್ರಕ್ಕೆ ಕನ್ನಡ ಉಳಿದೀತೆ? ಬದಲಾಗಿ ಕನ್ನಡವನ್ನ ನಿತ್ಯದ ಬದುಕಾಗ್ಸೋದು ಹೇಗೆ, ನಾಡನ್ನ ನಮ್ಮ ಉಸಿರಾಗಿಸ್ಕೊಳ್ಳೋದು ಹೇಗೆ ಅಂತ ಪ್ರತಿಯೊಬ್ಬ ಕನ್ನಡಿಗನೂ ಯೋಚಿಸಿ ಚಿಂತಿಸಿ ಮುಂದಿನ ರಚನಾತ್ಮಕ ಸಾಧ್ಯತೆಗಳ ಕಡೆಗೆ ಹೆಜ್ಜೆ ಇಡಬೇಕಿದೆ. ಬೇರೆ ಭಾಷೆಗಳನ್ನು ದ್ವೇಷಿಸೋದು ಬೇಡ, ಆದರೆ ನಮ್ಮ ಭಾಷೆಯನ್ನ ಪ್ರೀತಿಸೋಣ ಅನ್ನೋದು ನಮ್ಮ ಮೂಲ ಮಂತ್ರ ಆಗಬೇಕಾಗಿದೆ. ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಆಗಮಿಸೋ ಅನ್ಯ ಭಾಷಿಕರಿಗೆ ಕನ್ನಡವನ್ನ ಪ್ರೀತಿಯಿಂದ ಕಲಿಸ್ಬೇಕಾಗಿದೆ. ನಾವು ಹೆಚ್ಚು ಹೆಚ್ಚು ಕನ್ನಡವನ್ನ ಬಳಕೆ ಮಾಡೋ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿಬೇಕಿದೆ. ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತಾಡ್ತೀನಿ, ಕನ್ನಡದಲ್ಲೇ ಬರಿತೀನಿ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸ್ತೀನಿ, ಕನ್ನಡೇತರರಿಗೆ ಕನ್ನಡ ಕಲಿಸ್ತೀನಿ, ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸ್ಲಿಕ್ಕೆ ಸದಾ ಕಟಿಬದ್ಧವಾಗಿರ್ತೀನಿ, ಅದಕ್ಕಾಗಿ ಹೋರಾಟಗಳನ್ನು ಕಟ್ತೀನಿ, ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ತೀನಿ ಅಂತ ಇದೇ ವೇಳೆ ದೃಢ ನಿರ್ಧಾರ ಮಾಡಬೇಕಾಗಿದೆ. ಅದೇ ಕನ್ನಡದ ನಿತ್ಯೋತ್ಸವ, ಅದೇ ನಿಜವಾದ ರಾಜ್ಯೋತ್ಸವ. ನಮಸ್ಕಾರ. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡದ ಬಿಕ್ಕಟ್ಟುಗಳು ಕುರಿತು ಮಾತನಾಡಿದವರು ರೂಪಾ ಹಾಸನ.